ನಿನ್ನೆಯ ಘಟನೆಯನ್ನು ಕೇಂದ್ರ ಗೃಹ ಸಚಿವಾಲಯ ಗಂಭೀರವಾಗಿ ಪರಿಗಣಿಸಿದೆ. ಘಟನೆ ನಂತರ ಕರ್ತವ್ಯದಲ್ಲಿದ್ದಂತಹ 8 ಭದ್ರತಾ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಸಂಸದರು ಪ್ರವೇಶ ಮಾಡುವಂತಹ ದ್ವಾರಕ್ಕೆ ಬೇರೆಯವರ ಪ್ರವೇಶ ನಿರ್ಬಂಧಿಸಲಾಗಿದೆ. ಮಾಧ್ಯಮದವರ ಮೇಲೂ ಕೂಡ ನಿರ್ಬಂಧವನ್ನು ವಿಧಿಸಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆಗೆ ಒಳಪಡಿಸಿ ನಂತರ ಪಾಸ್ ಕೊಟ್ಟು ಒಳಬಿಡ್ತಾ ಇದ್ದಾರೆ. ಸಂಸತ್ ಪ್ರವೇಶಿಸುವ ಪ್ರತಿಯೊಬ್ಬರು ಶೂಗಳನ್ನು ಕೂಡ ಈಗ ಚೆಕ್ ಮಾಡ್ತಾ ಇದ್ದಾರೆ. ಸಂಸತ್ ಅಧಿವೇಶನ ಮುಗಿಯುವವರೆಗೂ ಈ ರೀತಿಯ ನಿರ್ಬಂಧ ಮುಂದುವರಿಯುತ್ತೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ. ಮಲಿಕಂಡು ನಿದ್ದೆ ಹೊಡಿತಿದ್ರು, ಟೊಪ್ಪಿ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ಮೆಡಲ್ಗಳು ಅಂಟಿಸ್ಕೊಂಡು ಈಗ ಮಾಧ್ಯಮದವ್ರ ಮೇಲೆ ನಿರ್ಬಂಧ ಅಂತ. ನಿಮ್ಮ ಹಣೆ ಬರೋಕ್ಕೆ ಎಷ್ಟು ನಿಮ್ಮ ಯೋಗ್ಯತೆಗಳಿಗೆ ಶೂ ಚೆಕ್ ಮಾಡಬೇಡ ಅಂತ ನಾವೇ ಹೇಳಿದ್ವಾ? ಏರ್ಪೋರ್ಟ್ಗಳಲ್ಲಿ 9/11 ಆದ ಮೇಲೆ ಅಮೇರಿಕಾದಲ್ಲಿ 9/11 ಟ್ವಿನ್ ಟವರ್ಸು ಪೆಂಟಗನ್ ಮೇಲೆ ಬಂದು ಹೊಡೆದ ಮೇಲೆ ಮರು ತಿಂಗಳುಗಳಿಂದ ಶೂ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಾಗಿತ್ತಲ್ಲಿ. ನಿಮ್ಯಾವುದು ಲಡಕಾಸಿ ಸೆಕ್ಯೂರಿಟಿ ಸಂಸ್ಥೆಗಳು ಜ್ಞಾನ ಬೇಡವಾ? ಅಷ್ಟೊಂದೆಲ್ಲ ಭದ್ರತೆ ಶೂ ಒಳಗಡೆಲಿ ಇದ್ರ ಮನೆ ಹಾಳಾಗಲಿ, ಅದ್ಯಾವುದೋ ಸ್ಮೋಕೋ ಬಾಂಬೋ ಮಣ್ಣೋ ಮಸೀನೋ ಗಾಂಜಾ ಸಾಕ್ಸೋದು, ಗೋಲ್ಡ್ ಬಿಸ್ಕೆಟ್ ಸಾಕ್ಸೋದು ಕಾಮನ್ ಮೆಥಡಾಲಜಿ ಆಫ್ ಸ್ಮಗ್ಲಿಂಗು ಅದು. ಹಾಗಾಗಿ ಏರ್ಪೋರ್ಟ್ಗಳಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಅದು. ಅಲ್ಲಿ ಮಾಡಿದ್ದನ್ನು ಅಲ್ಲಿ 1000 ಲಕ್ಷ ಜನಕ್ಕೆ ಮಾಡ್ತಾರಲ್ಲಿ. ಇಲ್ಲಿ ಲಡಕಾಸಿ ದಿನಕ್ಕೆ 2 ಜನಕ್ಕೆ ಒಬ್ಬ MP ಅಧಿಕಾರ ಇರೋದು ವಿಸಿಟರ್ಸ್ ಪಾಸ್ ಕೊಡಕ್ಕೆ. ಒಂದು ದಿನಕ್ಕೆ ಇಬ್ಬರಿಗೆ 500 ಚಿಲ್ಲರೆ ಪ್ಲಸ್ ರಾಜ್ಯಸಭಾ ಎರಡೂ ಸೇರಿದ್ರು ಕೋಣ ಅಂದ್ರು 2000 ಆಗಂಗಿಲ್ಲ. 2000 ಜನ ಚೆಕ್ ಮಾಡೋಕ್ಕಾಗಲ್ವ? ಅಲ್ಲ, ಅದು ಮಾಡೋಕ್ಕಾಗ್ತಿರ್ಲಿಲ್ವಾ? ಈಗ ಮಾಧ್ಯಮನೂ ಸೇರಿತಂತೆ. ಅಯ್ಯೋಗಿರಂತಂದು ಸಂಸತ್ ಭವನದಲ್ಲಿ ಉಂಟಾದ ಭದ್ರತಾ ಲೋಪಕ್ಕೆ ಸಂಸತ್ ಕಲಾಪ ಬಲಿಯಾಯಿತು. ಗೃಹ ಮಂತ್ರಿ ಹೇಳಿಕೆ ಕೊಡಬೇಕು ಅಂತ ಪ್ರತಿಪಕ್ಷಗಳ ಆಗ್ರಹ. ನನಗದ್ರಲ್ಲಿ ತಪ್ಪೇನು ಕಾಣಿಸ್ತಾ ಇಲ್ಲಪ್ಪ. ಗೃಹ ಮಂತ್ರಿಗಳು ಹೇಳಿಕೆ ಕೊಡದೆ ಇನ್ಯಾರು ಕೊಡ್ತಾರೆ? ಇಲ್ಲ ಸಭಾನಾಯಕರು ಕೊಡಬೇಕು, ಇಲ್ಲ ಗೃಹ ಮಂತ್ರಿಗಳು ಕೊಡಬೇಕು. ಇನ್ಯಾರು ಕೊಡ್ತಾರೆ ಹೇಳಿಕೆನ? ಹೌ ಕ್ಯಾನ್ ಎ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆನ್ಸರ್ ದಿ ಕ್ವಶನ್ ಆಫ್ ಎ ಸೆಕ್ಯೂರಿಟಿ? ಏನಿದೆ ಅದರಲ್ಲಿ? ನನಗೆ ಅರ್ಥ ಆಗ್ತಿಲ್ಲ. ಮಾತಾಡ್ಬೋದಿತ್ತು. ಅಲ್ಲ, ಒಂದು ಹೇಳಿಕೆ ಕೊಡಬೇಕು, ಒಂದು ಪ್ರಿಲಿಮಿನರಿ ಸ್ಟೇಟ್ಮೆಂಟ್, ನಾಟ್ ನೆಸೆಸರಿ ಡೀಟೈಲ್ಡ್ ಇನ್ವೆಸ್ಟಿಗೇಷನ್ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ನಡೀತಾ ಇದೆ. ಪ್ರಿಲಿಮಿನರಿ ಸ್ಟೇಟ್ಮೆಂಟ್ ಒಂದು ಬರ್ಬೋದಾಗಿತ್ತಪ್ಪ. ಏನೇ ಗಲಾಟೆ ಮಾಡಿದ್ದಾರೆ, 14 ಜನನ ಸಂಸದದ ಅಧಿವೇಶನ ಮುಗಿಯೋವರೆಗೂ ಅಮಾನತು ಮಾಡ್ಕೊಂಡಿದ್ದಾರೆ. ಯಾರ್ಯಾರೋ ಒಂದು 15-16 ಜನನ. ಈಗ ಆಯಿತು, ಅದಕ್ಕೆ ಭಾರಿ ಆಕ್ರೋಶ. ಇದು ಪ್ರಜಾಪ್ರಭುತ್ವದ ಕೊಲೆ, ಇದು ಸರ್ವಾಧಿಕಾರ, ಕೇಂದ್ರ ಸರ್ಕಾರ ರಬ್ಬರ್ ಸ್ಟಾಂಪ್ ಇಳಿಸ್ಬಿಟ್ಟಿದೆ ಸಂಸತ್ತನ್ನು ಅಂತೆಲ್ಲ ಕಿಡಿಕಾರ್ಕೊಂಡಿದ್ದಾರೆ. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸಮರ್ಥಿಸಿಕೊಂಡಿದ್ದಾರೆ. ಇನ್ನೇನು ಮಾಡಬೇಕು? ಮಾಡ್ಕೊಂಡಿದ್ದವ್ರು ಸಮರ್ಥಿಸೋದು, ಮಾಡದಿದ್ದವ್ರು ವಿರೋಧ ಮಾಡೋದು. ಇಷ್ಟೇ ನಮ್ಮ ದೇಶದ ಹಣೆ ಬರಹ. ಅದರಲ್ಲಿ ಇರೋಂಥ ಲಾಜಿಕ್ಗಳು ನೋಡೋದೇ ಇಲ್ಲ ಎರಡೂ ಕಡೆಯಿಂದ. ಆ ಕಡೆಯಿಂದ MP ಯಾಕೆ ಪಾಸ್ ಕೊಟ್ಟ ಅಂತವೆ. ರೈ, ಕಾಮನ್ ಸೆನ್ಸ್ ಇದ್ದವ್ರು ಹೇಳ್ಬೇಕು. ಎಲ್ಲ MP ಅದನ್ನೇ ಕೊಡೋದು ಅಂತ ಪರಿಜ್ಞಾನ ಇಲ್ಲ ಒಬ್ಬರಿಗೂ. ಇಲ್ಲಿ ಕೊಟ್ಟ MP ಕ್ರಾಸ್ ಚೆಕ್ ಮಾಡ್ತಾರೆ, ಮಾಡಿರ್ತಾರೆ. ಇವರು ಬೂದ್ಗನ್ನಡಿ ಹಿಡ್ಕೊಂಡು ಅವ್ನ ಮನೆದು ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ಕೊಂಬಂದಿರ್ತಾರೆ. ಇವರು ಎಲ್ಲವನ್ನೂ ಅದೇ ಮಾಡಿರ್ತಾರೆ. ಈ ಕಡೆಯಲ್ಲಿ ಒಂದು ಬೇಸಿಕ್ ಸ್ಟೇಟ್ಮೆಂಟ್ ಕೊಡೋಕೆ ಇವ್ರು ಕೊಡಲ್ಲ ಅಂತಾರೆ. ಪ್ರಶ್ನಿಸೋದೇ ಆಗುತ್ತೆ. ಇದು ನಮ್ಮ ದೇಶದ ಕತೆ. ಹೋಗ್ರೆ ರೈ, ಯಾವ ಊರ ದೇಶದ ಕತೆ ಇದು? ಎಸ್, सबने उसको कंडम किया है. बहुत ही दुर्भाग्यपूर्ण घटना है, इसमें कहीं दो मत नहीं है. और आपने इसको तुरंत इसका ಸಂಸತ್ ಭವನದಲ್ಲಿ ಏನು ಘಟನೆ ನಡೆದಿದೆ, ಆ ಘಟನೆ ಇದು ಅತ್ಯಂತ ದುರ್ದೈವ ಮತ್ತು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿನ್ನೆ 2 ಗಂಟೆಗೆ ಸದನ ಶುರು ಆಯಿತು. ವಾಪಸ್ 15-20 ನಿಮಿಷ ಸದನ ನಡೆದ ನಂತರ ಇಲ್ಲ ಮೊದಲು ವಿಷಯವನ್ನು ಎತ್ತುವಂತ ಪ್ರಯತ್ನ ಮಾಡಿದ್ರು. ಆ ಸ್ಪೀಕರ್ ಅವರು ಸ್ಪಷ್ಟನೆ ಕೊಟ್ಟರು, ಅದರ ಬಗ್ಗೆ ನಾವು ಎಂಕ್ವೈರಿ ಮಾಡ್ತೀವಿ ಮತ್ತು ನಿಮ್ಮೆಲ್ಲರ ಸಲಹೆಯನ್ನು ಪಡಿತೀವಿ ಅಂತ ತಕ್ಷಣ ಪುನಃ ಗಲಾಟೆಯನ್ನು ಶುರು ಮಾಡಿದ್ರು. ಅವಾಗೂ ನಾವು ಪುನಃ ಆಯಿತು, ಗಲಾಟೆ ಆಗತ್ತೆ, ಡ್ಯಾಶು. ಒಂದು ಹೇಳಿಕೆ ಕೊಟ್ಟ ಮೇಲೆ ಅವ್ರು ಗಲಾಟೆ ಮಾಡಿದ್ರೆ ಅದು ಪ್ರಶ್ನೆ ಬೇರೆ. ಬಟ್ ಬೇಸಿಕ್ ಸ್ಟೇಟ್ಮೆಂಟ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಗವರ್ನಮೆಂಟ್ ಆ್ಯಂಡ್ ಇಟ್ ಶುಡ್ ಬಿ ಫ್ರಮ್ ದಿ ಹೋಮ್ ಮಿನಿಸ್ಟರ್ ಆರ್ ದಿ ಲೀಡರ್ ಆಫ್ ದಿ ಹೌಸ್. ಯಾರು ಒಬ್ಬರು ಸ್ಪೀಕರ್ ಕೊಡ್ತಿರೋದು ಸದನದ ಕಡೆಯಿಂದ, ಇಲ್ಲಿ ಕೊಡಬೇಕಾಗಿರೋದು ಸರ್ಕಾರದ ಕಡೆಯಿಂದ. ಎರಡು ಬೇರೆ ಬೇರೆ. ಸಂಸತ್ನಲ್ಲಿ ಆದ ಘಟನಾವಳಿಗಳಿಗೆ ವಿಸಿಟರ್ಸ್ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಅವರು. ಅವರನ್ನ ಈಗ ಅನರ್ಹಗೊಳಿಸಿ ಅಂತ ಕಾಂಗ್ರೆಸ್
ಪಟ್ಟಣ ಹಿಡಿದಿದೆ. ಸಂಸತ್ನಲ್ಲಿ ಕಲರ್ ಗ್ಯಾಸ್ ಪ್ರಯೋಗಿಸಿದ್ರು ಪುಣ್ಯ, ಇನ್ನೇನೋ ಗ್ರೆನೇಡೋ ಏನಾದ್ರೂ ತಂದಿದ್ರೆ ಏನ್ ಹೆಚ್ಚು ಕಮ್ಮಿ, ಯಾವುದೇ ಪೂರ್ವಾಪರ ವಿಚಾರಿಸದೆ ಹೆಂಗ್ ಕೊಡ್ತಾರೆ ಅಂತ ಜೈರಾಮ್ ರಮೇಶ್ ಕೇಳಿದ್ದಾರೆ. ಗೃಹ ಸಚಿವರು ಸೇರಿ ಬಿಜೆಪಿಯ ಯಾರೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ ಅಂತ ಶಶಿ ತರೂರ್ ಅವರು ಹೇಳಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ವಿಚಾರಣೆ ಯಾಕೆ ನಡೆಸಿಲ್ಲ ಅನ್ನೋದು ಪರಮೇಶ್ವರ್ ಅವರ ಪ್ರಶ್ನೆಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ರಾಜಕೀಯ ಮಾಡೋದು ಬೇಡ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಮೇಲೆ ದಾಳಿ ಮಾಡೋದು, ಸಭೆ ನಡಿಬೇಕಾದ್ರೆ ದಾಳಿ ಮಾಡೋದು ಅದು ಸರಿಯಲ್ಲ. ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಆದ್ರೆ ಈ ಲೋಪಕ್ಕೆ ಜವಾಬ್ದಾರಿ ಯಾರು? ಇದೆ. ನಮ್ಮ ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಅವರನ್ನು ಕೂಡ ಅಲ್ಲಿ ಸಂಸತ್ತಿನಿಂದ ಲೋಕಸಭೆ ಪ್ರತಾಪ್ ಸಿಂಹ ಅವರು ಗೊತ್ತಿಲ್ಲದೆ ಅವರೇ ಕಾನ್ಸ್ಟಿಟ್ಯೂನ್ಸಿ ಅವರು ಅಂತ ಕೊಟ್ಟಿದ್ದಾರೆ. ಏನೇ ಇದ್ರೂ ತನಿಖೆ ಆಗುತ್ತೆ, ಅದನ್ನು ರಾಜಕೀಯ ತನಿಖೆ ಆಗಬೇಕು ಆಗತ್ತೆ, ಆಗಲೇಬೇಕು. ಪ್ರತಾಪ್ ಸಿಂಹ ವಿಲ್ ಹ್ಯಾವ್ ಟು ಆನ್ಸರ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಲೇಬೇಕಾಗತ್ತೆ ಯಾವುದೋ ಒಂದು ಹಂತದಲ್ಲಿ. ನಾನು ಹೇಗೆ ಈ ಪಾಸನ್ನು ಕೊಟ್ಟಿದ್ದೇನೆ, ಯಾವ ಬ್ಯಾಕ್ಗ್ರೌಂಡಲ್ಲಿ ಕೊಟ್ಟಿದ್ದೇನೆ, ಯಾವ ರೀತಿ ಅದನ್ನು ಅವರು ಬಳಸಿಕೊಂಡಿದ್ದಾರೋ ಬಿಟ್ಟಿದ್ದಾರೋ, ಯಾಕೆ ಕೊಟ್ಟಿದ್ದೇನೆ, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇಟ್ ಹ್ಯಾಸ್ ಟು ಬಿಕಮ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಇನ್ನು ಯಾಕೆ ವಿಚಾರಣೆ ಮಾಡಿಲ್ಲ ಅಂತ ಅಂದ್ರೆ ತಕ್ಷಣಕ್ಕೆ ಎಲ್ಲ ಆಗ್ಬಿಡ್ಬೇಕು ಅಂತ. ಮಂಡ್ಯಲ್ಲೋ ಎಲ್ಲಿ ಯಾರೋ MLA ಯಾರನ್ನ ವಿಚಾರಣೆ ಕರೆದ್ರ ಪರಮೇಶ್ವರ್ ಡಾಕ್ಟ್ರೆ? MLAದು ಏನೋ ಗಲಾಟೆ ಆಯ್ತಲ್ಲ, ಕ್ಲೀನ್ ಚೀಟ್ ಕೊಟ್ಟರಲ್ಲ, ಆಗ ಕರೆದ್ರ CODನವ್ರು ನೀವು ಇನ್ವೆಸ್ಟಿಗೇಷನ್ಗೆ? ಅದು ಆಗಬೇಕದು. ಸುಮ್ಮನೆ ನಿಮಗೆ ಬೇಕಾದಾಗ ಮಾತಾಡ್ತಿದ್ದೀರಿ ಅಷ್ಟೇ ಎಲ್ಲರೂ. ಕರೀಲೇಬೇಕದು. ಇನ್ನು ಎಷ್ಟಾಗೋಯ್ತು, ಈಗ ಬಂದಿದೆ. ನಾವು ಯು ಹ್ಯಾವ್ ಟು ಗೋ ಫಾರ್ವರ್ಡ್ ಆ್ಯಂಡ್ ಥಿಂಕ್ ಏನು ಮಾಡ್ಬೇಕು ನೆಕ್ಸ್ಟು. ಯಾರು ಜವಾಬ್ದಾರರು? ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ ಕರೆಕ್ಟು. ಯಾರಪ್ಪ ಜವಾಬ್ದಾರಿ? ಯಾರೋ ಒಬ್ಬ ಆಗಬೇಕಲ್ಲ ಈಗ ಜವಾಬ್ದಾರಿ. ಸಿದ್ದರಾಮಯ್ಯವ್ರದ್ದು ಬಜೆಟ್ ಓದ್ತಿದ್ದಾಗ ಬಂದು ಕೂತ್ನಲ್ಲ ಯಾವನೊಬ್ಬ, ಯಾರು ಜವಾಬ್ದಾರರು? ಪ್ರಿಯಾಂಕ್ ಖರ್ಗೆನ ಜವಾಬ್ದಾರರಂಗಾರೆ? ಸಿದ್ದರಾಮಯ್ಯನವರೇ ಜವಾಬ್ದಾರ ಅದಕ್ಕೆ? ಬಾಪ ತಿಪ್ಪೇಸ್ವಾಮಿನೋ ರುದ್ರಸ್ವಾಮಿನೋ ಯಾರೋ ಬಾಪ ಕೂತ್ಕ ಅಂತ ಕೂರಿಸಿದ್ರ ಹಂಗಾರೆ? ಯಾರು ಜವಾಬ್ದಾರರು? ಸಿ ಇಲ್ಲ ಟು ಲಿವ್ ಇಟ್ ಎಟ್ ದಟ್ ಸ್ಟೇಜ್. ಅದನ್ನಲ್ಲೇ ಮಾಡಿಸ್ಬೇಕೀಗ. ಅಫ್ಕೋರ್ಸ್ ಈಗಾಗಲೇಬೇಕಾದ ಕೆಲಸ. ಈ ರೀತಿಯ ಸೆಕ್ಯೂರಿಟಿ ಬ್ರೀಚ್ ಆಗಿರೋದ್ರಿಂದ, ಅದರಲ್ಲೂ ಅವರೇನೋ ಸ್ಮೋಕ್ ಬಾಂಬ್ ಎಲ್ಲ ತಂದಿರೋದು, ಹೇಗೆ ಫುಲ್ ಪ್ರೂಫ್ ಆಗಬೇಕು ನಮ್ಮ ಸದನ ಅನ್ನೋದ್ರ ಬಗ್ಗೆ ಚಿಂತೆ ಆಗಬೇಕು. ಹೇಗೆ ಆಗಬೇಕಿದು ಫುಲ್ ಪ್ರೂಫ್ ಅಂತ. ಯಾರು ಜವಾಬ್ದಾರರು, ಅದು ಯಾರು, ಇದು ಯಾರು ಅಂತಂದರೆ ಅದೆಲ್ಲರೂ ಅದೇ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಏನು ಮಾಡ್ತಿದ್ದಾರಂತೆ, ಹಾಗೇನಾ? ಬೆಸ್ಟ್ ಆಯ್ತಲ್ಲ ಮತ್ತೆ. ಇದು ಕಾಂಗ್ರೆಸ್ ಟೂಲ್ ಕಿಟ್ ಅಂತ ಯಾರೋ ಮನೋರಂಜನೆ SFIನಲ್ಲಿ ಪ್ರಚಾರ ಅಂತೆ. SFIಗೂ ಮನೋರಂಜನೆಗೂ ಯಾವ ಸಂಬಂಧ ಆಗಲಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ. BJP IT ಸೆಲ್ ದುರ್ಬಳಕೆ ಮಾಡ್ಕೊಂಡಿದೆ ನನ್ನ ಫೋಟೋನಂತ ಮೈಸೂರಿನ SFI ಮೈಸೂರು ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಆರೋಪ ಮಾಡಿದ್ದಾರೆ. ಮಾಡ್ಕೊಂಡಿದ್ರೆ ತಪ್ಪದು ಅಷ್ಟೇ, ಸಂಬಂಧ ಹೇಳ್ತಿದ್ದು. ಫೋಟೋ ಹಾಕೊಂಡ್ಬಿಟ್ರೆ ನೀವು ನಾಳೆ ಯಾರ್ದಾರ ಹಾಕೊಂಡೋಗ್ಲಿ, ಲಿಂಕ್ ಇದ್ರೆ ಮಾತ್ರ ಮಾಡಬೇಕು. ಹೌದು, ಸರಿ. ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂತ ಕೆಲವರು ಸರ್. ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂತ ಕೆಲವರ ಸ್ಟ್ಯಾಂಡ್ ಸಿಟ್ಟ. ನೀವು ಸ್ಟ್ಯಾಂಡ್ ಆದರೂ ಅಷ್ಟೇ, ಸಿಟ್ ಆದರೂ ಅಷ್ಟೇ. ತನಿಖೆನೆ ನಡಿಬೇಕದು. ಅದರಲ್ಲಿ ಅವರು ಭಾಗಿದಾರರು ಆಗಬೇಕು ಅಷ್ಟೇ, ಸರಳ. ಆ ಭಾಗಿದಾರಿಕೆಯಾದಾಗ ಈಸ್ ದೇರ್ ಎ ಕ್ರಿಮಿನಲ್ ಇಂಟೆನ್ಷನ್, ಕ್ರಿಮಿನಲಿ ಆಲೋಚನೆ ಏನಾದ್ರು ಇತ್ತ ಈ ಪಾಸನ್ನು ಕೊಡುವಾಗ, ಒಂದು ವೇಳೆ ಅಥವಾ ಕ್ರಿಮಿನಲ್ಗಳು ಎಂದು ಗೊತ್ತಿದ್ದರೂ ಈ ಪಾಸನ್ನು ಇಶ್ಯೂ ಮಾಡಲಾಗಿದೆಯೋ, ಲೈಕ್ ಅವನು ನೋನ್ ಹಿಸ್ಟ್ರಿ ರೌಡಿ ಶೀಟರ್, ಯಾರೋ ಚಿಕನ್ ಮಂಜಾ ಅಂತ ಇಟ್ಕೊಳ್ಳಿ ಸುಮ್ಮನೆ ಒಂದು ಹೆಸರನ್ನ ಉದಾಹರಣೆಗೆ. ಹಂಗೆ ಯಾರು ಹೆಸರಿದ್ರೆ ತಪ್ಪು ತಿಳ್ಕೊಬೇಡಿ ಯಾರು ಅಷ್ಟೇ. ನಾನು ಯಾರು ಅವಮಾನ ಮಾಡೋಕ್ಕಲ್ಲ ಹೇಳಿದ್ದದು, ಒಂದು ಉದಾಹರಣೆ. ಹಿಸ್ಟ್ರಿ ರೌಡಿ ಶೀಟರ್, ಆಂಟಿ ನ್ಯಾಷನಲ್, ದೇಶದ್ರೋಹಿ, ಅವನಿಗೆ ಗೊತ್ತಿದ್ದು ಕೊಟ್ಟಿದ್ರೆ ಅದು ತಪ್ಪದು. ಕೊಟ್ಟಿದ್ರೆ ಅಥವಾ ಇವನ್ ಕೆಲಸನೇ ಅದು ಸರ್, ಹುಟ್ಟತಾರಲ್ಲ ಅವನು ಕಂಡು ಕಡೆ ಹೋಗಿ ಗಲಾಟೆ ಮಾಡ್ಬರೋ ಗಿರಾಕಿ ಇವ್ನಿಗೆ ಯಾಕೆ ಸರ್ ಕೊಡಬೇಕಾಗಿತ್ತು? ಕರೆಕ್ಟ್. ಕಳೆಕ ಬೀಜ ತಿನ್ಕೊಂಡು ಮೊಪ್ಲರ್ ಸುತ್ಕೊಂಡು ಮಲಿಕೊಂಡಿದ್ರಪ್ಪ ಚಳಿಗೆ ಪ್ರತಾಪ್ ಸಿಂಹ ಅಂತ ಕೇಳಬಹುದಾಗಿತ್ತು. ಇದಾಗ ಅಲ್ಲ, ಇಲ್ಲಿವರೆಗೂ ಆ ಥರದ್ದೇನು ಕಾಣಿಸಿಲ್ಲ. ಎಸ್,
ಒಟ್ಟಲ್ಲ ಅವ್ರವ್ರು ಬೈಕತ್ತಾ ಇದ್ದಾರಾ? ಸರ್. ಹಾಂ, ಬಿ ಜೆ ಪಿಯವರು ಆ ನೀಲಮ್ ಇದ್ದಾಳಲ್ಲ ಮೇಡಮ್, ಅವಳು ಆಂದೋಲನ್ ಜೀವಿ, ಕಾಂಗ್ರೆಸ್ ಬೆಂಬಲಿಗಳ ಅಂತಂದ್ರೆ ಏನದು? ಆಂದೋಲನ್ ಜೀವಿ ಅಂದ್ರೆ ಏನು ಗೊತ್ತಾ? ಚಳುವಳಿಗಳನ್ನ ಮಾಡಿ ಚಳುವಳಿಗಳನ್ನೇ ಉದ್ಯೋಗ ಮಾಡಿಕೊಳ್ಳುವುದು, ಚಳವಳಿಯೇ ಅವರ ವೃತ್ತಿ, ಅದೇ ಅನ್ನ ಆಹಾರ ನೀರು. ನನಗಿಲ್ಲಿರೋ ಪ್ರಶ್ನೆನೂ ಇದೇನೆ. ಈಗ ದಿ ಇನ್ವೆಸ್ಟಿಗೇಷನ್ ಮಸ್ಟ್ ಅನ್ಕವರ್ ಯಾವುದನ್ನ ಅಂತಂದ್ರೆ, ನನ್ನ ಪ್ರಕಾರದಲ್ಲಿ ಆಟೋ ರಿಕ್ಷಾ ಚಾಲಕನಾಗಿದ್ದ ಸಾಗರ್ ಶರ್ಮನಿಗೂ 2ನೇ ವರ್ಷದಲ್ಲೇ ಎಂಜಿನಿಯರಿಂಗ್ ಅನ್ನು ಕೈ ಬಿಟ್ಟುಬಿಟ್ಟು ಪುಕ್ಕಟ್ಟೆ ದಿಲ್ಲಿ ಬಾಂಬೆಗೆಲ್ಲ ಓಡಾಡ್ಕೊಂಡಿದ್ದಂತಹ ಮನೋರಂಜನೆಗೂ, ಉದ್ಯೋಗವನ್ನು ಹುಡುಕಲಾಗದೆ ಸದಾಕಾಲ ಪ್ರೊಟೆಸ್ಟ್ನಲ್ಲಿ ಕಾಲ ಕಳೆಯುತ್ತಿದ್ದರು ಅನ್ನುವಂತಹ ಈ ನೀಲಮ್ಮ ಅನ್ನೋ ಮಹಿಳೆಗೂ, ಉದ್ಯೋಗವೇ ಇಲ್ಲದಿದ್ದಂಥದ್ದು ಯಾರೋ ಶಿಂದೆ ಅಂತನೋ ಅಮೋಲ್ ಶಿಂದೆನೋ ಯಾರಿಗೋ, ಈ ಎಲ್ಲ ಓಡಾಟಗಳು, ಸಭೆಗಳು, ಇದನ್ನೆಲ್ಲ ಕ್ರೋಢೀಕರಿಸೋದಕ್ಕೆ, ಮಾಡೋದಕ್ಕೆ, ಬದುಕಲಿಕ್ಕೆ, ತಿನ್ನಲಿಕ್ಕೆ, ಉಳಿದುಕೊಳ್ಳಲಿಕ್ಕೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಯಾರೋ ಒಬ್ರು ಉದ್ಯೋಗದಲ್ಲಿದ್ರು ಅಂದ್ರೂ ಏನೋ ಎಲ್ಲಿಂದ ಬರ್ತಿದೆ ಕಾಸು? ನಿರುದ್ಯೋಗಿಗಳು ಎಲ್ಲರೂ ಬರಬೇಕಲ್ಲ. ಡೆಲ್ಲಿನಲ್ಲಿ ಹೇ ಮನೋರಂಜನ್ ಹೌ ಆರ್ ಯು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಕೊಡ್ತಾರಾ? ಸಾಧ್ಯ ಇಲ್ಲ. ಎಲ್ಲಿಂದ ಬರ್ತಿದೆ ಕಾಸು ಇದಕ್ಕೆ? ಸಂಬಡಿ ನೀಡ್ಸ್ ಟು ಇನ್ವೆಸ್ಟಿಗೇಟ್ ಇಟ್. ವಾಟ್ ಇಸ್ ದ ಸೋರ್ಸ್ ಆಫ್ ಫೈನಾನ್ಸ್? ಅದು ಏನಕ್ಕೆ ಡೆಲ್ಲಿಗೆ ಹೋಗಿ ಟ್ರೈನಲ್ಲಿ ಹೋದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ವಲ್ವಾ? ಆ ಖರ್ಚನೆ ಯಾರು ಭರಿಸ್ತಾ ಇದ್ದಾರೆ? ಏನು ಮೂಲ, ಏನು ಆದಾಯ ಮೂಲಗಳೇನು ಯಾರದ್ದಾರು ಒಬ್ಬರದ್ದು?